ವೆಲ್ಕಮ್ ಟು ಸಿದ್ಧಸಿ ಜಿ ಕೆ ಚಾನಲ್. ಈ ಒಂದು ತರಗತಿಯಲ್ಲಿ ನಾವು ಭಾಷಾ ಬೋಧನೆಯಲ್ಲಿ ಬರುವ ಪದ್ಧತಿಗಳಲ್ಲಿ ಸ್ಪೆಷಲಿ ಸಾಂಪ್ರದಾಯಿಕ ಬೋಧನಾ ಪದ್ಧತಿಗಳಲ್ಲಿ ಬರುವ ಪ್ರಶ್ನೋತ್ತರ ಪದ್ಧತಿಯ ಕುರಿತು ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ನಾನು ನಾಟಕ ಅಭಿನಯ ಪದ್ಧತಿ, ಕಥನ ಪದ್ಧತಿ ಕುರಿತು ಚರ್ಚೆ ಮಾಡಿದ್ದೀನಿ. ಆ ಒಂದು ತರಗತಿ ನಿಮಗೆ ಇಷ್ಟ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ಕ್ಲಾಸ್ಗಳನ್ನು ಸಹ ನೋಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಪ್ರಶ್ನೋತ್ತರ ಪದ್ಧತಿ. ಈ ಒಂದು ಪ್ರಶ್ನೋತ್ತರ ಪದ್ಧತಿಗೆ ಇನ್ನೊಂದು ಹೆಸರೇನೆಂದರೆ ಸಾಕ್ರೆಟಿಸ್ ಪದ್ಧತಿ ಅಂತ ಕೂಡ ಕರೀತಾರೆ. ಪ್ರಶ್ನೆ ಪದ್ಧತಿಗೆ ಇರೋ ಇನ್ನೊಂದು ಹೆಸರು ಸಾಕ್ರೆಟಿಸ್ ವಿಧಾನ ಅಂತ ಕೂಡ ಕರೀತಾರೆ. ಇಲ್ಲಿ ಬೋಧಿಸುವ ವಿಷಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾ ಮಕ್ಕಳಿಂದ ಉತ್ತರ ಹೇಳಿಸುತ್ತಾ ವಿವರಿಸುತ್ತಾ ಅವರು ಗ್ರಹಿಸಿರುವ ವಿಷಯ ಜ್ಞಾನವನ್ನು ಪರೀಕ್ಷಿಸುವ ಮತ್ತು ಅವರಿಗೆ ಜ್ಞಾನವನ್ನು ತಿಳಿಸುವ ಕ್ರಮವೇ ಪ್ರಶ್ನೋತ್ತರ ಪದ್ಧತಿ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಈಗ ಯಾವುದೇ ಒಂದು ವಿಷಯವನ್ನು ಬೋಧಿಸಿದಾಗ ಆ ಬೋಧನೆ ನಂತರ ಮಕ್ಕಳಿಗೆ ಅವರಿಗೆ ಏನು ಮಾಡಬೇಕಂದ್ರೆ ಪ್ರಶ್ನೆ ಕೇಳುತ್ತಾ ಮತ್ತು ಅದಕ್ಕೆ ಉತ್ತರವನ್ನು ಹೇಳಿಸುತ್ತಾ ಅಂದರೆ ಅವ್ರು ಎಷ್ಟು ಮಟ್ಟಿಗೆ ಕಲಿತಾರಂತೆ ಅವ್ರ ಜ್ಞಾನವನ್ನು ಪರೀಕ್ಷೆ ಮಾಡ್ತೀವಲ್ಲ. ಈ ಕ್ರಮಕ್ಕೆ ನಾವು ಏನಂತೀವಿ ಅಂದರೆ ಪ್ರಶ್ನೋತ್ತರ ಪದ್ಧತಿ ಅಂತ ಹೇಳ್ತೀವಿ. ಇದು ದಿನನಿತ್ಯಲೂ ನಾವು ಕ್ಲಾಸಲ್ಲಿ ನಾವು ಈ ಒಂದು ಪ್ರಶ್ನೋತ್ತರ ಪದ್ಧತಿ ಹಿಂದಿನಿಂದಲೂ ಮತ್ತು ಈಗಲೂ ಸಹ ಈ ಒಂದು ಪದ್ಧತಿ ನಾವು ಯೂಸ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಮತ್ತು ಬಂದುಬಿಟ್ಟು ಪ್ರಶ್ನೆಗಳಿಗೆ ಹೆಚ್ಚಿನ ಮಹತ್ವವಿರುವ ಇಲ್ಲಿನ ಬೋಧನಾ ಕ್ರಿಯೆಯು ಪ್ರಧಾನವಾಗಿ ಪ್ರಶ್ನೋತ್ತರಗಳಿಂದಲೇ ಸಾಗುತ್ತದೆ. ಯಾವುದೇ ಒಂದು ಪಾಠ ಮುಗಿದ ನಂತರ ನಾವು ಪ್ರಶ್ನೆಗಳಿಂದಲೇ ನಾವು ಅವರಿಗೆ ಏನು ಮಾಡ್ತೀವಿ ಅಂದರೆ ಮೌಲ್ಯಮಾಪನ ಮಾಡುವ ಪದ್ಧತಿಯೇ ಅಂತಲೇ ಸಾಗುತ್ತಲೇ ಹೋಗ್ತದೆ. ಹಾಗಾದರೆ ಇದರ ಉದ್ದೇಶಗಳನ್ನು ನೋಡೋಣ. ಪ್ರಶ್ನೋತ್ತರ ಪದ್ಧತಿಯ ಉದ್ದೇಶಗಳು ಏನವಂದರೆ, ಮಕ್ಕಳನ್ನು ಕಲಿಕೆಗೆ ಸಿದ್ಧಗೊಳಿಸಲು, ಕಲಿಕೆಯ ಆಸಕ್ತಿ ಮೂಡಿಸಿ ಪ್ರೇರಣೆ ನೀಡುವುದು. ಯಾವುದೇ ಒಂದು ನಾವು ಪಾಠವನ್ನು ಪ್ರಾರಂಭ ಮಾಡಬೇಕಿದ್ರೆ ಅವರ ಅವಧಾನವನ್ನು ನಾವು ಸೆಳೆಯಲು ಈ ಒಂದು ಪ್ರಶ್ನೋತ್ತರ ಅಂದರೆ ಹಿಂದಿನಲ್ಲಿ ಅವರು ಯಾವ ರೀತಿಯಾದ ಕಲಿಕೆಗೆ ರೆಡಿ ಆಗ್ಯಾರಂತೇಳಿ ಚೆಕ್ ಮಾಡಬೇಕಿದ್ರೆ ನಾವು ಏನು ಮಾಡ್ತೀವಿ ಅಂದರೆ ಕೆಲವೊಂದು ಪ್ರಶ್ನೆಗಳ ಮೂಲಕ ಪೂರ್ವಜ್ಞಾನವನ್ನು ಪರೀಕ್ಷಿಸಿ ಅವರಿಗೆ ಕಲಿಕೆಗೆ ನಾವು ಸಿದ್ಧಗೊಳಿಸಿ ಅವರಲ್ಲಿ ಆಸಕ್ತಿ ಮೂಡಿಸಲು ಸಹ ಈ ಒಂದು ಪ್ರಶ್ನೋತ್ತರ ಪದ್ಧತಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇಲ್ಲ ಆಲ್ರೆಡಿ ನಾನು ಹೇಳಿದೆ, ಅವರ ಪೂರ್ವಜ್ಞಾನ ಅಂದರೆ ಈ ಒಂದು ಪಾಠ ಮಾಡ್ಲತ್ತೀವಿ ಅಂದರೆ ಅವ್ರು ಹಿಂದಿನ ಕ್ಲಾಸ್ನಲ್ಲಿ ಎಷ್ಟೊಂದು ಜ್ಞಾನ ಸಂಪಾದನೆ ಮಾಡ್ಯಾರಂತೆ ಪರೀಕ್ಷೆ ಮಾಡಲಿಕ್ಕೆ ಮತ್ತು ಹೊಸ ವಿಷಯವನ್ನು ನೀಡುವುದು ಸಹ ಇದರಿಂದನೇ. ನೆಕ್ಸ್ಟ್ ಬಂದುಬಿಟ್ಟು ಮಕ್ಕಳಿಗೆ ಒಂದು ವಿಷಯ ಅಂಶಗಳನ್ನು ಪರಿಚಯ ಮಾಡಿಸುವುದು. ಯಾವುದೇ ಒಂದು ವಿಷಯವನ್ನು ನಾವು ಹೇಳಬೇಕಿದ್ರೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳೋದ್ರಿಂದ ಅದರಲ್ಲಿರೋ ಅಂಶಗಳನ್ನು ಅವರಿಗೆ ಏನು ಮಾಡ್ಬೋದು ತಿಳಿಯಲು ಸಹಾಯಕ ಆಗ್ತಾವೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಕಲಿಕೆಯನ್ನು ತ್ವರಿತಗೊಳಿಸಲು, ಕಲಿಕೆ ಪ್ರಕ್ರಿಯೆಯಲ್ಲಿ ಸಂಭವಿಸುವ ತೊಡಕುಗಳನ್ನು ಪರಿಹರಿಸಲು. ಯಾವುದೇ ಒಂದು ಕಲಿಕೆ ಅದರಲ್ಲಿ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾಗ ಅದರಲ್ಲಿರುವ ತೊಡಕುಗಳು ಅಂದರೆ ನಾವು ಯಾವುದೇ ಒಂದು ಅವ್ರು ಕಲಿತಾರೆ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಸಹ ನಾವು ಈ ಒಂದು ಪ್ರಶ್ನೆ ಪದ್ಧತಿಯ ಮೂಲಕನೇ ನಾವು ಸಾಕ್ತೀವಿ ಅಂತಲೇ ಹೇಳ್ಬೋದು. ಬೋಧನೆ ಮತ್ತು ಕಲಿಕೆ ನಡುವೆ ಸಂಪರ್ಕ ಕಾಯ್ದುಕೊಳ್ಳಲು ಸಹ ಸಹಾಯ ಮಾಡ್ತದೆ ಅಂತಲೇ ಹೇಳ್ಬೋದು. ಅಂದರೆ ಶಿಕ್ಷಕರು ಬೋಧನೆ ಮಾಡಿದ ನಂತರ ಮಕ್ಕಳಲ್ಲಿ ಎಷ್ಟು ಜ್ಞಾನ ಉಂಟಾಗಿದೆ ಅಥವಾ ಕಲಿಕೆ ಆಗಿದೆ ಇಲ್ಲೋ ಒಂದು ಚೆಕ್ ಮಾಡ್ಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ಈ ಒಂದು ಪ್ರಶ್ನೋತ್ತರ ಪದ್ಧತಿನೇ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಮಕ್ಕಳು ಏನು ಕಲಿಯುತ್ತಾರೆ, ಎಷ್ಟು ಕಲಿಯುತ್ತಾರೆ, ಹೇಗೆ ಕಲಿಯುತ್ತಾರೆ ಎಂಬುದನ್ನು ಪರೀಕ್ಷಿಸಲು ಅಂದರೆ ಮೌಲ್ಯಮಾಪನ ಮಾಡಲು. ಯಾವುದೇ ಒಂದು ಘಟಕದ ನಂತರ ಪಾಠದ ನಂತರ ನಾವು ಅವ್ರು ಕಲಿತಾರೆ ಇಲ್ಲೊಂದು ಚೆಕ್ ಮಾಡಬೇಕಿತ್ತಂದರೆ ಈ ಒಂದು ಪ್ರಶ್ನೋತ್ತರ ಪದ್ಧತಿ ಯೂಸ್ ಮಾಡ್ತೀವಿ. ನೆಕ್ಸ್ಟು ಮಕ್ಕಳ ಗ್ರಹಿಕೆ ಶಕ್ತಿಯನ್ನು ಬಲಗೊಳಿಸುವುದು, ಕಲಿತಿರುವ ವಿಷಯಗಳನ್ನು ಅಭ್ಯಾಸ ಮಾಡುವುದು. ಫಸ್ಟ್ ಆಫ್ ಆಲ್ ನಾವು ಮಕ್ಕಳಲ್ಲಿ ಎಷ್ಟು ಗ್ರಹಿಕೆ ಆದಂಥದ್ದು ಸಹ ನಾವು ಚೆಕ್ ಮಾಡ್ತೀವಿ. ಯಾವುದೇ ಒಂದು ಕ್ವಶನ್ ಕೇಳಿದಾಗ ಅವ್ರ ಮೆಂಟಾಲಿಟಿ ನಾವು ತಿಳ್ಕೊಳ್ತೀವಿ ಮತ್ತು ಅವರಲ್ಲಿ ಹೆಚ್ಚು ವಿಷಯಗಳನ್ನು ಕಲಿಕೆಗೊಳಿಸಲು ಸಹ ನಾವು ಹೆಚ್ಚು ಪ್ರಶ್ನೆಗಳನ್ನು ಯೂಸ್ ಮಾಡೋದ್ರಿಂದ ಅವರ ಕಲಿಕೆ ಗಟ್ಟಿ ಆಗ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಹೊಸ ವಿಷಯ ಕಲಿಯುತ್ತಾ ಗಮನ ಸೆಳೆಯಲು, ತಪ್ಪು ಗ್ರಹಿಕೆಯನ್ನು ಗುರುತಿಸಲು, ಕಲಿಕೆಯಲ್ಲಿ ಆತ್ಮವಿಶ್ವಾಸ ಮೂಡಿಸಲು. ಯಾವುದೇ ಒಂದು ಹೊಸ ವಿಷಯ ಕಲಿಸುವಾಗ ಪ್ರಶ್ನೋತ್ತರ ಪದ್ಧತಿ ಮತ್ತು ಅವರ ಅವಧಾನ ಮತ್ತು ಆಸಕ್ತಿ ಕೇಂದ್ರೀಕರಿಸಲು ನಾವು ಪ್ರಶ್ನೆಗಳನ್ನು ಕೇಳ್ತೀವಿ ಮತ್ತು ಅವರು ಆನ್ಸರ್ ಕರೆಕ್ಟ್ ಹೇಳಿ ತಪ್ಪು ಹೇಳಿ ಸಹ ನಾವು ಅವರಲ್ಲಿ ಆತ್ಮವಿಶ್ವಾಸ ತುಂಬಬೇಕಿದ್ರೆ ಅವ್ರ ಪ್ರಶ್ನೆಗಳನ್ನು ಕೇಳಿದಾಗ ಅವರಲ್ಲಿ ಕರೆಕ್ಟ್ ಹೇಳಿದಾಗ ಅವ್ರ ಬಳಿ ಹೆಚ್ಚು ಇನ್ನೂ ಕಾನ್ಫಿಡೆನ್ಸ್ ಬೆಳೀತದೆ. ತಪ್ಪು ಹೇಳಿದಾಗ ಕೂಡ ನಾವು ಅವ್ರಿಗೆ ಇನ್ನೊಂದು ಸರಿ ಟ್ರೈ ಮಾಡುವಂತನೂ ನಾವು ಹೇಳ್ಬೋದು. ನೆಕ್ಸ್ಟು ಮಕ್ಕಳಲ್ಲಿ ಸಂಭಾಷಣೆ ಸಾಮರ್ಥ್ಯ, ವಾಕ್ಯ ರಚನೆ ಕೌಶಲ್ಯ ಮತ್ತು ಒಂದು ಚೌಕಟ್ಟಿನಲ್ಲಿ ವಿಷಯ ನಿರೂಪಿಸುವ ಸಾಮರ್ಥ್ಯ ಬೆಳೆಸಲಿಕ್ಕೆ ಇದು ಹೆಲ್ಪ್ ಆಗ್ತದೆ ಅಂತಲೇ ಹೇಳ್ಬೋದು. ಈಗ ಯಾವುದೇ ಒಂದು ಕ್ವಶನ್ಸ್ ಕೇಳಿದಾಗ ಅವರು ಆ ಒಂದು ವಾಕ್ಯ ರಚನೆಯಲ್ಲಿ ಹೇಳಿದಾಗ ಅವ್ರು ಮಾತನಾಡುವ ಮತ್ತು ಸಂಭಾಷಣೆ ಮಾಡುವ ಕೌಶಲ್ಯ ಬೆಳೀತದೆ ಮತ್ತು ವಿಷಯ ನಿರೂಪಿಸುವ ಸಾಮರ್ಥ್ಯ ಕೂಡ ಅವರಲ್ಲಿ ಬೆಳೀತದೆ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಬೋಧನೆ ಜೊತೆಯಲ್ಲಿ ಕಲಿಕೆ ಮತ್ತು ನಿರಂತರ ಮೌಲ್ಯಮಾಪನ ಮಾಡಲು ಸಹಾಯ.
ಸಹಾಯಕ ಆಗ್ತದೆ ಅಂತಲೇ ಹೇಳ್ಬೋದು. ಯಾಕಂದರೆ ಮೌಲ್ಯಮಾಪನ ಅನ್ನೋದು, ಅದರಲ್ಲಿ ನಿರಂತರ ಮೌಲ್ಯಮಾಪನ ಅನ್ನೋದು ವ್ಯಕ್ತಿಯ ಅಂದರೆ ದಿನನಿತ್ಯನೂ ಅದು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ನಡೀತಾನೆ ಇರ್ತದೆ. ಸೊ ಅದರಲ್ಲಿ ಈ ಒಂದು ಪ್ರಶ್ನೋತ್ತರ ಪದ್ಧತಿಯು ಇದ್ರ ಜೊತೆಗೆ ಇರ್ತದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿವರೆಗೂ ಈ ಒಂದು ಪ್ರಶ್ನೋತ್ತರ ಪದ್ಧತಿಯ ಉದ್ದೇಶಗಳು ಮತ್ತು ಇದರ ಕುರಿತು ನಿಮಗೆ ಈ ತರಗತಿ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.